ಇವತ್ತಂತೂ ನಮ್ಮ ಮಾನ ಮರೋದಿ ಎಲ್ಲ ಊರಾಗ ಹರಾಜಾಗೋಗ್ಬಿಟ್ಟಿದೆ ಮಗಳೇ. 10 ಪೈಸದ್ದು ಉಳಿಯಾಕಿಲ್ಲ ಬಿಡು. ನಮ್ಮ ಮಾನ ಮರುವದಿ ಎಲ್ಲ ಹರಾಜಾಗೋಗ್ಬಿಟ್ಟು 10 ಪೈಸಕ್ಕೂ ಇಲ್ದಿದ್ದಂಗೆ ಹೊಂಟೋಗ್ಬಿಟ್ಟಿರ್ತದೆ. ಇನ್ನು ಯಾವ ಮಾನ ಮರುವದಿನೂ ನಮ್ದು ಅಂತ ಹೇಳ್ಬಿಟ್ಟು ಏನು ಉಳಿಯಾಕಿಲ್ಲ ಬಿಡು. ಎಲ್ಲ ಆಳ್ಬಿದ್ದು ಹೊಂಟೋಯ್ತು ನಮ್ದಂತೂ. ಇನ್ನು ಅಷ್ಟೇ ಮಗಳೇ. ಇನ್ನು ಊರಾಗ ನಾವು ಹೋಗ್ಬಿಟ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗಿಲ್ಲ ನೋಡು. ಇಲ್ಲಿಂದ ಹೋದ್ರೆ ನಾವಂತೂ ರಿಚ್ಚಾಗಿ ಸಾವುಕಾರರಾಗೆ ನೀ ಹೋಗ್ಬೇಕು, ಇಲ್ಲ ಅಂದರೆ ಇಲ್ಲೇ ಬಿದ್ದಿರಬೇಕು. ಮಾನ ಮರುವದಿ 3 ಕಾಸ್ಗೂ ಇರೋಕ್ಕಿಲ್ಲ, ಹರಾಜಾಗೋಗ್ಬಿಡ್ತದೆ ನಮ್ದಂತೂ. ಅವರೆಲ್ಲ ಹೋಗ್ಬಿಟ್ಟು ಇವಾಗ ನಾವು ಎಲ್ಲ ಕಸ ಗುಡಿಸ್ಕೊಂಡಿದ್ರು 10,000 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾನ ಮುರ್ವದಿ ಎಲ್ಲನೂ ಕಳೆದ್ಬಿಟ್ಟಿರ್ತಾರೆ ಅವರು. ಅವಳೆಲ್ಲ ಸರೋಜಿ, ಅವಳೇನು ಸಾಮಾನ್ಯದಳಲ್ಲ. ಎಲ್ಲರೂ ಹೇಳ್ಬಿಟ್ಟು ಎಲ್ಲ ಮಾನ ಮುರ್ವದಿ ಎಲ್ಲನೂ 3 ಕಾಸಿಗೆ ನೀ ಹರಾಜಾಕ್ಬಿಡ್ತಾಳೆ. ನಮ್ದು ಗೊತ್ತಿರೋದೇನಿಯ. ಬಾ ಸುಮ್ಕೇಣಿಯ ನಮ್ಮ ಪಾಡು ನಾವು ಹೋಗಿ ಏನೋ ತ್ಯಾಪ್ಗಿರೋಣ. ಸಾವುಕಾರಾಗಕ್ಕಂತೂ ನಮ್ಮ ಕೈಲಿ ಆಯ್ತಿಲ್ಲ. ಏನೋ ಒಂದು ಮಾಡನಿ, ಬಾ ಹೋಗನಿ. ನನ್ನ ಸೌತಿ ಅವಳ ಮುಂದೆ ಹಂಗೇನಿಯ ನನ್ನ ಗಂಡನ ಮುಂದೆ ನನ್ನ ಮುರ್ವದಿ ಹೋಯ್ತಲ್ಲ ಅನ್ನೋದೇ ಬೇಜಾರು ಕಣಮ್ಮ. ನನ್ನ ಗಂಡ ಎಷ್ಟೆಲ್ಲ ಆಡ್ಕತಾನೆ ಕಣಮ್ಮ ನನ್ನ, ಎಷ್ಟೆಲ್ಲ ಮಾನ ಮುರ್ವದಿ ಎಲ್ಲ ಎಷ್ಟೆಲ್ಲ ಕಳೆದ್ಬಿಟ್ಟ ಕಣಮ್ಮ. ನಂದಂತೂ ಬಂದು ಡೈವರ್ಸ್ ಬೇರೆ ತಗೊಂಬಿಟ್ಟ. ಇವಾಗ ಅವ್ನ ಮುಂದೆ ಎಲ್ಲ ನಾನು ಕಸ ಗುಡಿಸ್ತಾ ಇವ್ನಿ ಅಂತ ಗೊತ್ತಾದ್ರೆ ಮುರ್ವದಿ ಉಳಿತದೆ ಹೇಳು ನೀನು. ಮಾನ ಮುರ್ವದಿ ಉಳಿತದೆ ನಮ್ಮ ಎಲ್ಲ ಹರಾಜಾಗಕ್ಕಿಲ್ವಾ? ಏನೋ ನಮ್ಮ ಗ್ರಾಚಾರ ಸರಿ ಇಲ್ಲ ಕಣಮ್ಮ. ಸಂಜೆ ಆಯಿತು, ಈಗ ಮಂತಕ್ಕೆ ಹೋಗಿ ಅವನ್ ಬೇರೆ ಕೆಲಸ ಹೇಳ್ತಾಳೆ, ಪಾತ್ರೆ ತೊಳಿರಿ, ಕಸ ಕುಡಿಸ್ರಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಮಾಡಬೇಕು. ಯಾಕೆ ಕರ್ಮನ ನಮ್ದಂತೂ ಏನು ಕರ್ಮ ಮಾಡಿದ್ವು ಅನ್ನಿಸ್ತಾಯ್ತು ನನಗಂತೂ. ಅಯ್ಯೋ ನೋಡಿ ಬಾಮ ಶಾಸ್ತ್ರನ ನೋಡಿ. ಇಲ್ಲ ಮಗಳೇ, ನನ್ನ ಹತ್ರ ಒಂದು ಪಿಲಾನ್ ಐತೆ. ನೀನು ಅಂದ್ಬಿಟ್ರೆ ಆ ಪಿಲಾನ್ ವರ್ಕೌಟ್ ಮಾಡಿಬಿಡನಿ. ಹೆಂಗೂ ಸೂಪರಾಗಿ ಸಾವುಕಾರ ಹೋಗ್ಬಿಟ್ಟು ಊರಿಗೆ ಹೋಗ್ಬೋದು. ಕಾಲ ಮೇಲೆ ಕಾಲು ಹಾಕೊಂಡು ಕುಂದ್ಕೋಬೋದು. ಸರಿನೇ, ಸೂಪರಾಗಿರ್ತದೆ. ಆರಾಮಾಗಿ ಹೋಗನಿ. ನನ್ನ ಮಾತು ಕೇಳು. ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನೀನು ಉದ್ಧಾರನೂ ಆಯ್ತೀಯಾ, ನಾನು ಸಂದಕ್ಕಿರ್ತೀನಿ. ಹೆಂಗನ ಮಾಡ್ಬಿಟ್ಟು ಈ ಸಾವುಕಾರ ಆಗ್ಬಿಟ್ಟೇನೆ ನಾವು ಇಲ್ಲಿಂದ ಹೋಗ್ಬೇಕು ನೋಡು. ಏನಿದೇನು ಪಿಕ್ಚರೇ? ಒಂದು ಹಾಡು ಮುಗ್ದೋಗ ಅಷ್ಟೊತ್ತಿಗೆ ಎಲ್ಲನೂ ಸಾವುಕಾರ ಹೋಗ್ಬಿಡೋಕ್ಕೆ. ಒಂದು ಹಾಡು ಮುಗ್ದೋಗಿದ ತಕ್ಷಣ ಏನೇ ಕೋಟ್ಯಾಧೀಶ್ವರ ಆಗಿರ್ತೀವಲ್ಲ, ಅದೇ ನೀನು ಪಿಕ್ಚರ್ ಅನ್ಕೊಬಿಟ್ಟೇನಮ್ಮ ಪಟ 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 ಅಂತ ಹಾಕೋಕ್ಕೆ. ಅದೆಲ್ಲ ಆಗಲ್ಲ ಕಣಮ್ಮ. ನಾವು ಪಟಪಟ ಅಂತ ಕೋಟ್ಯಾಧೀಶ್ವರ ಆಗ್ತೀವಿ ಅನ್ನೋದೆಲ್ಲನೂ ಸುಳ್ಳು. ಅದೆಲ್ಲ ಆಗೋದು ಇಲ್ಲ, ಎಂಥದೂ ಇಲ್ಲ. ಕೋಟ್ಯಾಧೀಶ್ವರ ನಾವು ಭ್ರಮೆ ಇಕ್ಕಬೇಕಷ್ಟೇನೇ ನಾವು. ನೋಡಿ ಎಲ್ಲ ಆಗದಿರೋ ಕೆಲಸ ಅದೆಲ್ಲನೂ. ಯಪ್ಪ ಸಾಕಾಗೋಯ್ತು ಕಣಮ್ಮ. ನಡ್ಕೊಂಬಿಟ್ಟು ಬರೋಷ್ಟೊತ್ತಿಗೆ ಅಲ್ಲೆಲ್ಲ ಕಸ ಗುಡಿಸ್ಬೇಕು ಮಾಡಬೇಕು, ಜೊತೆಗೆ ಇವಮ್ಮನ ಮನೆಗೆ ಬಂದ್ಬಿಟ್ಟು ಇಲ್ಲೂ ಮಾಡಬೇಕು. ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಸರಿ ನಡಿಯಮ್ಮ ನಡಿ. ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಕೈ ತೊಳ್ಕೊಂಬಿಟ್ಟು ಬಂದ್ಬಿಟ್ಟು ಹಾಗೇನು ಈ ಅಮ್ಮನ ಕೆಲಸ ಎಲ್ಲ ಮುಗಿಸ್ಬಿಡನಿ. ತಿರುಗಿ ಅಮ್ಮನು ಬಂದು ಕೈಯ ಅಂತೇಳಿ ಕುಂತ್ಕೊಳಕ್ಕಾಯ್ತಿಲ್ಲ, ನಿಂತ್ಕೊಳಕ್ಕಾಯ್ತಿಲ್ಲ. ನಮ್ಗಂತೂ ಸಾಕು ಹೋಗ್ಬಿಟ್ಟೈತೆ. ಬಾಮ ಹೋಗನಿ. ಮಗಳೇ, ರಾಜ ಆಗಬೇಕು ಅಂತಂದರೆ ಯುದ್ಧನೇ ಮಾಡಬೇಕಾಗಿಲ್ಲ, ಸಾಮ್ರಾಜ್ಯನೇ ಕಟ್ಟಬೇಕಾಗಿಲ್ಲ. ರಾಣಿನ ಮದುವೆ ಮಾಡ್ಕೊಂಡ್ರೂ ಸಾಕು. ಹಾಗೇನಿಯ ನೀನು ಸಾವುಕಾತಿ ಆಗಬೇಕು, ನೀನು ಕೋಟ್ಯಾಧೀಶ್ವರಿ ಆಗಬೇಕು ಅಂತ ಹೇಳಿದ್ರೆ ನೀನೇನು ಕಷ್ಟಪಟ್ಟು ದುಡಿಬೇಕಾಗಿಲ್ಲ, ನೀನೇನು ಕಷ್ಟಪಟ್ಬಿಟ್ಟು ಅದು ಇದು ಅಂತ ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆನಿಯ ಸಾವುಕಾರ ಹುಡುಗನ ಮದುವೆ ಮಾಡ್ಕೊಂಬಿಟ್ರೆ ನೀಯ ಸಾಕು, ನೀನು ಕೋಟ್ಯಾಧೀಶ್ವರಿ ನೀನಿಯ. ಏನಮ್ಮ ಇನ್ನೊಂದು ಕಿತ ಹೇಳು? ಹೂಕಣಮ್ಮಿ, ನೀನು ಕೋಟ್ಯಾಧೀಶ್ವರಿ ನೀನಿಯ. ಯಾವುದು ಬೇಕಾಗಿಲ್ಲ. ಯಾವನ್ನ ಒಬ್ಬನು ಸೂಪರ್ ಆಗಿರೋನು ಸಾವುಕಾರ ಹುಡುಗನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ರೆ ನೀನು ಕೋಟ್ಯಾಧೀಶ್ವರಿ ಹಾಗೆ ಆಯ್ತೀಯಲ್ಲ ನೀನು. ನಿನಗೇನು ಕಮ್ಮಿ ನಮ್ಮಿ? ನಿನಗೇನು ಕಮ್ಮಿ ಆಗ್ಬಿಟ್ಟೈತ? ನಿನಗೇನಾದ್ರೂ ಇಲ್ಲ ತಾನೇ? ನೀನು ಎಷ್ಟು ಕೋಟ್ಯಾಧೀಶ್ವರಿ ಆಗ್ಬೋದು. ನೀನೇನಿಯ ಯೋಚನೆ ಮಾಡು, ನನ್ನ ಮಾತು ಕೇಳು, ನಾನು ಹೇಳ್ದಷ್ಟು ಮಾಡು ನೀನು. ಸರಿನೇ? ನೋಡು, ಸುಮ್ಮನೆನಿಯ ಯಾರನ್ನೊಬ್ಬರನ್ನ ಬೆಂಗಳೂರಾಗೇನಿಯ ಒಂದೊಳ್ಳೆ ಸಾವುಕಾರ ಹುಡುಗನ ಲಗ್ನ ಮಾಡ್ಕೊಬಿಟ್ಟು ನೆಮ್ಮದಿಯಾಗಿದ್ಬಿಡು. ನನ್ನ ಮಾತು ಕೇಳು. ಇನ್ನು ಅದು ಇದು ಕಾಂಜಿ ಪಿಂಜಿ ಅವೆಲ್ಲನೂ ನಮಗೆ ಬೇಕಾಗಿಲ್ಲ. ಅಂತೂ ನಾವು ಸಾವುಕಾರ ಹುಡುಗನ ಮದುವೆ ಮಾಡ್ಕೊಬಿಟ್ಟು ನೀನು ಸೆಟ್ಲ್ ಆಗ್ಬಿಡ್ಬೇಕು ಅಷ್ಟೇ ನೀನಿಯ. ಸರಿನೇ? ನಡಿ ಸುಮ್ಮನೆ ಆ ಕೆಲಸ ಮಾಡೋಣ. ಯಾರನ್ನ ಒಳ್ಳೆ ಒಳಿಮಯ್ಯ ಸಿಗ್ತಾರೇನೋ ನಾನು ನೋಡ್ತೀನಿ, ನೀನು ನೋಡು. ಅಯ್ಯೋ ಅಮ್ಮ ಅಂತ ನೀನು ಹಿಂದೆ ಬಿದ್ದಿದ್ದಕ್ಕೆ ನನ್ನ ಜೀವನ ಎಲ್ಲ ಎಕ್ಕುಡ್ಸಿ ಹಾಳು ಮಾಡ್ತಾ ಇದ್ದೀಗ ನೀನಂತೂ. ನನ್ನ ಜೀವನ ಏನಾರ ಉದ್ಧಾರ ಮಾಡ್ತಿದ್ದೀಗ ನೀನು? ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ತಾ ಇದೆಯಾ ಕಣಮ್ಮ ನೀನಂತೂ. ಅನ್ಯಾಯವಾಗ ನನ್ನ ಗಂಡಂಗೆ ಬ್ಯಾಡಮ್ಮ ಅಂದ್ರೂ ಬೇಕಮಯ್ಯ ಅಂತ ನನ್ನ ಗಂಡಂಗೆ ಒಂದು ಮದುವೆ ಮಾಡ್ಬಿಟ್ಟು ಅತ್ತಗೆ ಹಾಳ್ಗೆಡೋಗ್ಬಿಟ್ಟೆ. ನನ್ನ ಗಂಡನು ನನ್ನ ದೂರ ಮಾಡ್ಬಿಟ್ಟೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವಾಗ ತಿರ್ಗಾನು ಇದು ಬೇರೆ ಶುರು ಮಾಡ್ಕೊಂಡಿದ್ದೀಗ ನೀನು. ಏನು ಕಲ್ತ್ರಿ ಬುದ್ಧಿ ಅಂತ ಹೇಳ್ಕೊಡ್ತಿದ್ದೀಗಮ್ಮ. ನಿನ್ನ ಮಗಳಿಗೆ ಹೇಳ್ಕೊಡೋ ಬುದ್ಧಿಯಾ ಇದು? ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳ್ಕೊಡ್ತಾರೆ ನಮ್ಮ ಯಾರಾದ್ರೂ. ಇನ್ನೊಂದು ಮದುವೆ ಮಾಡ್ಕೊಂಡು ಸಂದಕ್ಕಿರು ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಮದುವೆ ಮಾಡಿದ್ದು ನೀನೇ, ನನ್ನ ಹಾಳು ಮಾಡಿದ್ದು ನೀನೇ, ನನ್ನ ಗಂಡನು ನನಗೂ ದೂರ ಮಾಡಿದ್ದು ನೀನೇನಿಯ. ಇವತ್ತು ನನ್ನ ಈ ಪರಿಸ್ಥಿತಿ ಕಾರಣನೇನಿಯ ನೀನು. ನಿನ್ನಿಂದನೇ ಇವತ್ತು ನಾನು ಕಷ್ಟ ಗುಡಿಸೋ ಅಂಥ ಪರಿಸ್ಥಿತಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ನಾನು ಹೆಂಗೋ ನೆಮ್ಮದಿಯಾಗಿ ಸಂದಕ್ಕೇನೆ ಇರ್ತಾ ಇದ್ದೆ ಎಲ್ಲ ಒಂದು ಮೂಲೆನಾಗೆ. ನೀನೇನಿಯ ಹಂಗಲ್ಲಮಯ್ಯ ಹಿಂಗಲ್ಲಮಯ್ಯ, ನಿನ್ನ ಗಂಡ ಒಳ್ಳೇನು, ನಿನ್ಗೆ ಹಂಗೆ ಮಾಡ್ತೀನಿ, ನಿಂಗೆ ಹಿಂಗೆ ಮಾಡ್ತೀನಿ, ನಿನ್ನ ಗಂಡನ್ನು ನಿನ್ನ ಸುಖವಾಗಿರ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನಂತೂ ಹಾಳು ಮಾಡಾಕ್ಬಿಟ್ಟೆ ಕಣಮ್ಮ ಸೇರ್ಕೊಂಡು. ಈಗ ಅಷ್ಟೆಲ್ಲ ಹಾಳು ಮಾಡಿ ಸಾಲದು ಅಂತ ಹೇಳ್ಬಿಟ್ಟು ಏನೋ ತಿರ್ಗಾ ಇನ್ನೊಂದು ಮದುವೆ ಮಾಡೋದು ನನಗೆ. ಅದು ಏನಂತೆ ಕೋಟ್ಯಾಧೀಶ್ವರನ ಮದುವೆ ಮಾಡ್ಕೊಬಿಟ್ಟು ನಾನು ನನ್ನ ಮಗ ಕೋಟ್ಯಾಧೀಶ್ವರನೇ ಆಗಿರ್ತಾನೋ, ಭಿಕ್ಷಾಧೀಶ್ವರನೇ ಆಗಿರ್ತಾನೋ, ಇದೆಲ್ಲ ನನಗೆ ಬೇಕು ನೋಡಮ್ಮ. ಇದೆಲ್ಲ ದೇವ್ರೇ ನನ್ನ ತಾಯಿ ಇಕ್ಕಳಕ್ಕೆ ಬರಬೇಡ. ಈಗಾಗಲೇ ನೀ ಬೇಜಾನ್ ನೋಡ್ಬಿಟ್ಟಿದ್ದೀನಿ ನಾನಂತೂ. ಸಾಕು ಹೋಗ್ಬಿಟ್ಟೈದು ನನಗಂತೂ. ನಿನ್ನ ಮಾತು ನಂಬಿ ನಿನ್ನ ಮಾತು ಕೇಳಿ ಈಗ ಸದ್ಯಕ್ಕೆ ಹಾಳಾಗೋಗಿರೋ ಸಾಕು. ಇನ್ನೂ ಎಷ್ಟು ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ. ನೀನೇನೇ ಹೇಳ್ಬಿಡು, ಇನ್ನೆಷ್ಟು ಹಾಳು ಮಾಡ್ತೀಗ ನನ್ನ ಅಂತ ಹೇಳ್ಬಿಟ್ಟು.
ಅಯ್ಯೋ 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 ನನ್ನ ಮಗಳು ಸಂದಕ್ಕಿರ್ಬೇಕು, ನನ್ನ ಮಗಳು ಸಂದಕ್ಕಿರ್ಬೇಕು. ಅಯ್ಯೋ ಅಡಿಯಿಂದ ಮುಡಿಗಂಟ ನನ್ನ ಮಗಳು ಅಂತ ಹೇಳಿದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲೇ ನೀನಂತೂ. ಮಗಳು ಅನ್ನೋದನ್ನ ನೀ ಮರ್ತ್ಕೊಬಿಡ್ಬೇಕು, ಹಂಗೆ ಮಾಡ್ಬಿಟ್ಟಲ್ಲೇ ಬಿತ್ತಿ ನೀನು. ನನ್ನ ಮಗಳು ಅಂದಿದ್ದಕ್ಕೆ ಸರಿಯಾಗಿ ನೀ ಇಕ್ಬಿಟ್ಟಿದೀಗ ಬಿಡು. ನನಗಂತೂ ಗುನ್ನವ. ಏನು ಅನ್ಕೊಬಿಟ್ಟಿದೀಗ ನೀನು? ನಿನ್ಗೋಸ್ಕರ ನಾನು ಏನೆಲ್ಲ ಮಾಡಿಲ್ಲ ಹೇಳು. ನನ್ನ ಮಗಳು ಸಂದಕ್ಕಿರ್ಬೇಕು ಅಂತ ತಾನೇ ಇಷ್ಟೆಲ್ಲವೇ ಮಾಡಿದ್ದು. ಈಗ ಅದು ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನೋ ಸಂದಕ್ಕಿರ ಮನೆ ಕೊಟ್ಬಿಟ್ಟು ಮದುವೆ ಮಾಡನಿ ಅಂದರೆ ಇಲ್ದಿರೋವೆಲ್ಲ ಮಾತಾಡ್ತಿದ್ದೀಗ ನೀನು ಮಗಳು ಸಂಸಾರ ನೀನು ಹಾಳು ಮಾಡ್ತಿರೋದು ಕಣಮ್ಮ, ಉದ್ಧಾರ ಮಾಡ್ತಿಲ್ಲ. ನೀನು ಹಾಳು ಮಾಡ್ತಿರೋದು ನೀನು. ನೋಡಮ್ಮ, ನನಗೆ ನೀನು ಹಿಂಗೆ ಆಡ್ತಾ ಇದ್ರೆ ನೀನು ತಂಟೆ ಎಣ್ಣೆ ಬಿಟ್ಟು ಹೊಂಟಾಯ್ತೀನಿ. ಇನ್ನೂ ಬಿಟ್ಟಿಲ್ವಲ್ಲಮ್ಮ ನಿನ್ನ ಕಂತ್ರಿ ಬುದ್ಧಿಯಾ? ಹಂಗೆ ಮಾಡು ಹಿಂಗೆ ಮಾಡು ಹಂಗೆ ಮಾಡು ಅಂತ ನಾನು ಸಾಯಿಸ್ತಿದ್ದೀಗಲ್ಲಮ್ಮ ನೀನಂತೂ. ನಾನೇನು ಮಾಡೋಕ್ಕಿಲ್ಲ ಕಣಮ್ಮ, ದೇವ್ರ ನಾನು ಏನು ಮಾಡೋಕ್ಕಿಲ್ಲ. ನನ್ನ ಪಡು ನಾನು ಇದ್ಬಿಡ್ತೀನಿ ಅಷ್ಟೇ. ನನಗೆ ಅದು ಮಾಡು ಇದು ಮಾಡು ಅಂತ ನೀನು ಏನು ಹೇಳಕ್ಕಂತೂ ಬರಲೇಬೇಡ ನೀನಂತೂ. ನನಗಂತೂ ಸಾಕು ಹೋಗ್ಬಿಟ್ಟೈತೆ ನನಗಂತೂ ನಿಂತಾಗಿ ಅಣಗಿ. ಏನೇನೋ ಹೇಳ್ಕೊಡ್ತೀಯ, ಏನೇನೋ ಮಾಡ್ತೀಯಾ. ನನ್ನ ಪಡು ನನ್ನ ಬಿಟ್ಬಿಡು. ಅಲ್ಲ ಮಗಳೇ, ನಾನು ಹೇಳೋದನ್ನ ಬಸಿ ಕೇಳಿಸ್ಕ. ಈಗ ನಿನ್ಗೂ ನಿನ್ನ ಗಂಡಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಬಿಟ್ಟು ನಿಂಗೂ ಬೇರೆ ದಾರಿ ಇಲ್ಲ. ನೀನು ಇನ್ನೊಂದು ಮದುವೆ ಮಾಡ್ಕೊಂಡ್ಲೇಬೇಕಾಯ್ತದೆ ಇವಾಗ. ಸರಿನೇ? ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಂಗೆ ಇನ್ನೇನು ಮಾಡ್ತೀಗ ನೀನು? ಇನ್ನೊಂದು ಮದುವೆ ಮಾಡ್ಕೋಬೇಕು ತಾನೆ? ಅವಾಗ ಮಾಡ್ಕೊಂಡಿದ್ದಂಗೆ ಇವಾಗ ಈಗ ಹೇಳು, ಈಗ ಇನ್ನೇನು ಪಿಲಾನ ಐತೆ ನಿನ್ನ ತಲೆನಾಗೆ ಅಂತ ಹೇಳ್ಬಿಟ್ಟು. ನೋಡು, ನನ್ನ ಮಾತು ಕೇಳು. ಈ ಮನೆ ಓನರೇನೇ ಸಂದಕವನೇ ಹುಡುಗ. ಅವನಿಗೂ ಹೆಂಡತಿ ಡೈವರ್ಸ್ ಕೊಟ್ಬಿಟ್ಟವಳೆ, ನಿನಗೂ ಗಂಡ ಡೈವರ್ಸ್ ಕೊಟ್ಬಿಟ್ಟವನೆ. ನೋಡು, ಒಂದು ಕಿತ ಪಿಲಾನ್ ಮಾಡಿ ನೋಡು. ಅವ ನನಗೆ ಪಿತ್ತ ಹತ್ತಿಸ್ತಿದ್ಯಾ ನೆತ್ತಿಗೆ ಅಂದರೆ ನೀನು ಸುಮ್ಮನೆ ಹತ್ತಿಸ್ತಿಲ್ಲ. ನನಗೆ ಶಾನೆ ಪಿತ್ತ ನೀನು ಎತ್ತಿಗೆ ಹತ್ತಿಸ್ತಿದ್ದಿ ಕಣಮ್ಮ. ನೀನು ಸುಮ್ಮನೆ ಇದ್ಬಿಡಮ್ಮ. ನನಗೆ ಬಿ ಪಿ ಎಲ್ಲ ರೈಸ್ ಮಾಡಬೇಡ ನೀನು. ನಾನು ಬಿ ಪಿಗೆ ರೈಸ್ ಮಾಡಿಸ್ತೇನೆ, ನಾನು ಸುಮ್ಮನೆ ಇರೋಕ್ಕಿಲ್ಲ ಅಷ್ಟೇ. ನನಗೆ ಬಿ ಪಿ ರೈಸ್ ಮಾಡಿಸ್ಬೇಡ ನೀನು. ನನಗೆ ತಲೆಯೆಲ್ಲ ಕೆಟ್ಟ ಕೆರೆಡಿಸ್ತಿದ್ದೀಗ ನೀನಂತೂ. ಹೋಗಿ ಸುಮ್ಕೆನೆಯ. ಅಯ್ಯೋ ಮನೆಯಾಳಿಗ್ಲ ಏನ್ರೆ ಬಂದಿರೋದು ನಿಮ್ಗೆ ದೊಡ್ಡಪ್ಪತ್ತು? ಇದು ಯಾಕೆ ಬಂದ್ಬಿಟ್ಟು ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಈಗ ತಾರೆ ತಲೆನೋವು ಬಂದಿತ್ತು. ಹೆಂಗೋ ಬಿಡು, ನೆಮ್ಮದಿಯಾಗಿ ತಲೆನೋವು ಹೋಯ್ತಲ್ಲ ಅಂತ ಕೂತ್ಕೊಳ್ಳೋಣ ಅಂತ ಬಂದೆ. ಆಗಲೇ ಇವ್ರು ಬಡ್ಡಿಗಳು ಶುರು ಮಾಡ್ಕೊಬಿಟ್ರು. ಏನು ನಿಮ್ಮ ಕತೆ? ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಅಯ್ಯೋ ನಾವೇನು ಕಿತ್ತಾಡ್ತಾ ಇಲ್ಲಪ್ಪ, ಸುಮ್ಕೇನೆ ನಾನು ನನ್ನ ಮಗಳು ಮಾತಾಡ್ತಾ ಇದ್ದೀವಿ ಅಷ್ಟೇ. ಈಗ ತಾನೇ ಇನ್ನು ಕೆಲಸದಿಂದ ಬಂದ್ವಿ. ಆ ಕೆಲಸದಾಗೆ ಸ್ಯಾನೆ ಕೆಲಸ ಹೇಳ್ತಾರೆ ಮೇಡಮ್ ಅವರೇ. ಕುಂತ್ಕೊಳ್ಳೋಕ್ಕೂ ಬಿಡೋಕ್ಕಿಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡೋಕ್ಕಿಲ್ಲ. ಅದ್ರ ಬಗ್ಗೆ ಏನ್ಯಾ ಮಾತಾಡ್ತಾ ಇದ್ವಿ. ಭಾಳ ಟಾರ್ಚರ್ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಟಾರ್ಚರ್ ಕೊಡಿದಂಗೆ ನಿಮಗೆ ಮುತುವರ್ಜಿ ಮಾಡಿಬಿಟ್ಟು ನಿಮಗೆ ಮುತ್ತಿಕ್ಬಿಟ್ಟು ನಿಮ್ಗೆ ಆರ್ತಿ ಎತ್ತಾರೆ ಬಿಡಿ. ನೀವು ಮಾಡೋಕ್ಕಂತ್ರಿ ಕೆಲಸಗಳಿಗೆ 10,000 ರೂಪಾಯಿ ಪುಕ್ಸಟ್ಟೆ ಕೊಡ್ತಾರಾ? ನೀವು ನಮ್ಮ ಹತ್ರ ಕಿತ್ಕೊಂಡ್ರಲ್ಲ 5 ಲಕ್ಷ ರೂಪಾಯಿ, ಅದನ್ನು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾಯ್ತಾ? ಕಿತ್ಕೊಂಡು ತಿನ್ಬೇಕಾದ್ರೆ ಅವಾಗ ಹೆಂಗಿತ್ತು, ಆದರೆ ಇವಾಗ ಹೆಂಗೈತೆ ಯೋಚನೆ ಮಾಡಿದ್ದೀರಾ? 5 ಲಕ್ಷ ರೂಪಾಯಿ ನಾವು ಮತ್ತೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ. ನಮ್ಮದೆಲ್ಲ ಎಷ್ಟು ಲಕ್ಷ ಹೋಗಿಲ್ಲ ನಮ್ಮದು. ನೀವೇ ಯೋಚನೆ ಮಾಡಿರಿ. ಮೇಡಮರೇ, ಅರ್ಥ ಆಯ್ತೈತೆ ಮೇಡಮರೇ. ಅದಕ್ಕೆ ಇವಾಗ ನಾವು ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಕಿ ಇರೋದು ಮೇಡಮರೇ. ಈಗೆಲ್ಲ ಜೀವನನೂ ಅರ್ಥ ಹೋಗ್ಬಿಟ್ಟೈತೆ ಮೇಡಮರೇ. ಒಂದೇ ಒಂದು ಕಿತ ನಮ್ಮನ್ನ ಸಮಸ್ಬಿಟ್ಟು ಬಿಟ್ಬಿಟ್ರೆ ಸಾಕು ಮೇಡಮರೇ. ಅಲ್ಲಿ ಬೋಲ್ ಕೆಲಸ ಹೇಳ್ತಾರೆ ಮೇಡಮರೇ. ನನಗೂ ನನ್ನ ಮಗಳಿಗೂ ಮಾಡೋಕ್ಕೇನೇ ಆಯ್ತಿಲ್ಲ ಮೇಡಮರೇ. ಕುಂತ್ಕೊಳಕ್ಕೆ ಬಿಡೋಕ್ಕಿಲ್ಲ ಮೇಡಮರೇ. 10 ನಿಮಿಷ ಏನಾರ ಹೇಳೋಕೋದ್ರೆ ಯೋತಿ ಅಂದರೆ ಪ್ರೇಯತಿ ಅಂತಾರೆ ಮೇಡಮರೇ. ಆಗಕ್ಕಿಲ್ಲ, ನೀವೇ ನಮ್ಮನ್ನು ಕಾಪಾಡಬೇಕು ಅಲ್ಲಿಂದ. ಬೇಕಾದ್ರೆ ಬೇರೆ ಏನಾರ ಕೆಲಸ ಹೇಳಿ ಮಾಡ್ಬಿಡ್ತೀವಿ, ಅಲ್ಲಿ ಮಾತ್ರ ಮಾಡೋಕ್ಕಿಲ್ಲ. ಮನೆ ಕೆಲಸನೂ ಮಾಡಬೇಡಿ, ಈಚೆ ಕಡೆ ಕೆಲಸನೂ ಮಾಡಬೇಡಿ. ಕುತ್ಕೊಂಡು ಓಡಾಡ್ಕೊಂಡು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನೋಡ್ಕೊಂಡಿರಿ. ನೋಡಿ, ಇವತ್ತು ಕೆಲಸದವ್ರು ಬಂದಿಲ್ಲ. ಅವ್ರಿಗೇನು ಬಂತು ದೊಡ್ಡ ರೋಗ. ನೋಡಿ, ಮೇಲಿಂದ ಕೆಳಗಡೆ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಸಾರಿಸ್ಬಿಟ್ಟು ಹಂಗೇನೇ ಅಡುಗೆಗೆಲ್ಲ ರೆಡಿ ಮಾಡಿಬಿಡಿ. ಬೆಳಗ್ಗೆಯಿಂದ ಸಾರಿಸು ಇಲ್ಲ, ಗುಡಿಸು ಇಲ್ಲ, ಏನೂ ಇಲ್ಲ. ಕೆಲಸದವ್ರು ಬಂದಿದ್ರೆ ಸೊರಗೋದು. ಕೆಲಸದವ್ರು ಬೇರೆ ಕೈ ಕೊಟ್ಟವ್ರೆ. ಸರಿನಾ? ಹೋಗಿ ಫಸ್ಟ್ ಕೆಲಸ ಮಾಡೋಗಿ. ಮೇಡಮರೇ, ಈಗ ತಾನೇ ಕೆಲಸ ಮುಗಿಸ್ಬಿಟ್ಟೇನೇ ಬಂದಿರೋದು ನಾವು. ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದಿದ್ವಿ. ಈಗ ಮತ್ತೆ ಮನೆ ಕೆಲಸನ ಹೇಳ್ತಿದ್ದೀರಲ್ಲ. ಮತ್ತೆ 5 ಲಕ್ಷನ ಹೊಂದಿಸ್ಕೊಳ್ಳೋದು ಬೇಡವಾ ನಾನು? ನೀವೆಲ್ಲ ನಮ್ಮ ಹತ್ರ ಕಿತ್ಕೊಂಡು ತಿಂದಿರಲ್ಲ. 5 ಲಕ್ಷನ ವಸೂಲಿ ಮಾಡೋದು ಹೆಂಗೆ? ನಿಮ್ಮನ್ನು ಪುಕ್ಸಟ್ಟೆ ಇಟ್ಬಿಟ್ಟು ವಸೂಲಿ ಮಾಡೋಕ್ಕಾಗ್ತದೆ ನಿನಗೆ? ಬಡ್ಡಿ. ಹೋಗು ಕೆಲಸ ಮಾಡಿ ನಡೀರಿ ಪಟ ಅಂತ. ರಾತ್ರಿ ಊಟಕ್ಕೆಲ್ಲ ಪಟ ಅಂತ ರೆಡಿ ಮಾಡಿ. ಅಯ್ಯೋ, ಈಗ ತಾನೇ ಬಂದ್ವಿ ಕೆಲಸದಿಂದ. ಈಗ ಮತ್ತೆ ಅಲ್ಲೆಲ್ಲ ದೊಡ್ಡ ಅಂಗಡಿನಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ವಿ ಮೇಡಮರೇ. ಈಗ ಮತ್ತೆ ಕೆಲಸ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಆಯ್ತದೆ. ಅದೇ ಅಂಥದ್ದು ಜೊಮ್ಯಾಟೊ ಬರ್ತದಲ್ಲ ಮೇಡಮರೇ, ಆದರೆ ಬುಕ್ ಮಾಡಿ ಮೇಡಮರೇ. ನಿಮ್ಮ ಮುಖಕ್ಕೆಷ್ಟು ಝೊಮ್ಯಾಟೋದ ಊಟ ಬುಕ್ ಮಾಡ್ಬೇಕಂತ? ಊಟನ ನಾವು ಬುಕ್ ಮಾಡ್ಕೊಂಡು ತಿಂತೀವಿ, ನೀವಿಬ್ರು ಉಪವಾಸ ಮಲಿಕಳ್ರಿ. ಮಾಡೋದು ಮಾಡ್ತೀರಾ ಮೇಡಮರೇ? ಹೊಸಿ ನಂಗೂ ಸೇರಿಸ್ಬಿಟ್ಟು ಮಾಡ್ಬಿಡಿ ಮೇಡಮರೇ. ಪ್ಲೀಸ್ ಮೇಡಮರೇ, ನಮಗೂ ಸೇರಿಸ್ಬಿಟ್ಟು ಮಾಡ್ಬಿಡಿ. ಮುಚ್ಕೊಂಡೆದ್ದು ಬಂದು ಮಾಡ್ರಿ. ಏನು ದೌಲತ್ ಮಾಡ್ತೀರಾ ನೀವಂತೂ? ದೌಲತ್ಗೆ ದೌಲಂತು, ದುರಂಕಾರಕ್ಕೆ ದುರಂಕಾರ ನಿಮ್ದಂತೂ. ನೋಡು, ಇನ್ನೊಂದು ಸಲ ಏನಾದರೂ ಹಿಂಗೆ ಉತ್ತರ ಮಾಡಿದ್ರೆ ಜಗಳ ಮಾಡ್ಕೊಂಡ್ರೆ ಜೋರಾಗಿ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇನೆ. ಮೊದಲು ಮನೆ ಕೆಲಸ ಎಲ್ಲ ಮುಗಿಸಿ ಅಲ್ಲ ಡಿನ್ನರ್ಗೆಲ್ಲ ರೆಡಿ ಮಾಡಿ ಬನ್ನಿ. ಹಬ್ಬ, ಟೈಮ್ ಬೇರೆ ಆಯಿತು. ನನಗಂತೂ ಇನ್ನೂ ಎಷ್ಟೊಂದು ಕೆಲಸ ಐತೆ, ಹೋಗಬೇಕು. ಮನೆ ಕೆಲಸ ಎಲ್ಲ ಅಂದರೆ ನಾವೇನೇ ಮಾಡ್ತೀವಿ. ಇವಮ್ಮ ಯಾವಾಗೂ ಕೆಲಸ ಇರ್ತದೆ ಅಂತ ಓಡಾಡ್ತಾರಲ್ಲ. ಏನು ಕೆಲಸ ಇರ್ತದೆ ಅಂತ? ಏನೋ ನಮ್ಮ ಕರ್ಮ ಸರಿ ಇಲ್ಲ. ಹಾಳಾದ್ದು ನಮ್ಮ ಮನೆ ಬರಹನೂ ಸರಿ ಇಲ್ಲ. ಎಲ್ಲ ನಿನ್ನ ಪಿಲಾನೇ ಕಣಮ್ಮ. ನಿನ್ನ ಪಿಲಾನ್ ಕೇಳಿ ನೆನೆಯ ಹಾಳು ಬಿದ್ದು ಹಾಳಾಗಿ ಹೋಗಿರೋದು ಅಂತಂದರೆ
ಇದೊಂದು ಕಿತ್ತ ನನ್ನ ಮಾತು ಕೇಳು, ಇದೊಂದೇ ಒಂದು ಕಿತ್ತ ಸಾವುಕಾರ ಹುಡುಗನ ಮದುವೆ ಮಾಡ್ಕ ನಿನ್ ಜೀವನ ಎಲ್ಲ ಸೆಟ್ಲ್ ಆಯ್ತಿದೆ. ನನ್ನ ಮಾತು ಕೇಳೆ. ಈಗ ಮತ್ತೆ ನಾನು ಜಗಳ ಶುರು ಮಾಡ್ಬೇಕಾಯ್ತದೆ. ಸುಮ್ಕೆ ಬಾ.